ಸರ್, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಹೋದರೆ ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಬೋದು ನಾವು? ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇವತ್ತೆಲ್ಲ ತೊಗೊಂಡ್ರೆ ನಮಗೆಲ್ಲ ಗೊತ್ತಿದೆ, ಈ ಕೋವಿಡ್ ಆದಮೇಲೆ ಬಹಳಷ್ಟು ಈ ವಿದೇಶ ಕಂಪ್ನಿಗಳು ಅಂದರೆ ಅಮೇರಿಕನ್ಸ್ ಕಂಪ್ನಿಗಳಾಗಿರ್ಬೋದು, ಯುರೋಪ್ ಕಂಪ್ನಿಗಳು ಅವ್ರದ್ದೇ ಆದಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ಗಳನ್ನ ಎಲ್ಲರೂ ಚೈನಾದಲ್ಲಿ ಮಾಡಿದರು. ಬಿಕಾಸ್ ಚೈನಾ ವಾದ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಅಲ್ಲಿ ಒಳ್ಳೆಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಇತ್ತು, ಸ್ಕಿಲ್ಡ್ ಲೇಬರ್ಸ್ ಇದ್ದರು, ಮತ್ತು ಅಲ್ಲಿರುವಂಥ ಗೌರ್ಮೆಂಟ್ ಪಾಲಿಸಿಗಳು ಮ್ಯಾನುಫ್ಯಾಕ್ಚರಿಂಗ್ಗೆ ಸಪೋರ್ಟ್ ಮಾಡುವಂಥದ್ದು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವತ್ತು ಅಮೇರಿಕಾ ಚೈನಾದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ ಅಂದರೆ ಸುಮಾರು 46% ಅವರು ಚೈನಾದ ಮೇಲೆ ಡಿಪೆಂಡ್ ಆಗಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್. ಆದರೆ ಈ ಕೋವಿಡ್ ಆದಮೇಲೆ ಎಲ್ಲೋ ದೇಶಗಳಿಗೆ ಅನಿಸಿರೋದೇನೆಂದರೆ ಬರೀ ಒಂದೇ ದೇಶದ ಮೇಲೆ ನಾವು ಅವಲಂಬಿತ ಆಗೋ ಬದಲು ನಾವು ಇನ್ನೊಂದು ಏನಾದರೂ ಆಪ್ಷನ್ ಇದೆ ಅಂತ ನೋಡಿದಾಗ ಏಷ್ಯಾದಲ್ಲಿ ಕೆಲವೊಂದು ದೇಶಗಳು ಅವ್ರಿಗೆ ಕಾಣಿಸಿರುವಂಥದ್ದು ಭಾರತ ದೇಶ ಮತ್ತು ಅದೇ ಥರ ಕೆಲವೊಂದು ವಿಯೆಟ್ನಾಮು ಇದೆ. ಭಾರತ ದೃಷ್ಟಿಯಲ್ಲೇ ತೆಗೆದುಕೊಳ್ಳೋದೇ ಆದರೆ ಇವತ್ತು ನಮ್ಮ ದೇಶದಲ್ಲಿ ಮಧ್ಯಮ ವರ್ಗದವರು ಇದ್ದಾರೆ, ಯಂಗ್ ಪಾಪ್ಯುಲೇಷನ್ ಇದ್ದಾರೆ, ಮತ್ತು ಅದಲ್ಲದೆ ಇವತ್ತು ಸರ್ಕಾರ ಮಾಡ್ತಾ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿದೆ, ರೋಡ್ಗಳಾಗಿರ್ಬೋದು, ಇನ್ನು ಇಂಡಸ್ಟ್ರಿಯಲ್ ಝೋನ್ಗಳು ಕ್ರಿಯೇಟ್ ಮಾಡುವಂಥದ್ದು, ಮತ್ತು ರಿನ್ಯೂಯಬಲ್ ಎನರ್ಜಿ ಕ್ರಿಯೇಟ್ ಮಾಡುವಂಥದ್ದು, ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಒಂದು ಲಿಕ್ವಿಡಿಟಿ ಕ್ಯಾಶ್ ಅವೈಲೇಬಿಲಿಟಿನ ನೋಡ್ತಾ ಹೋದರೆ ಬಹಳಷ್ಟು ನಾವೇನು ಇದನ್ನು FDI ಅಂತ ಏನು ಕರಿತೀವಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೀವಿ, ಅವರು ಎಲ್ಲರೂ ನಮ್ಮ ದೇಶಕ್ಕೆ ಹೂಡಿಕೆ ಮಾಡುವಂಥ ದೃಷ್ಟಿಯಿಂದ ಬರ್ತಾ ಇದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವತ್ತೇನು ಐಫೋನ್ ಅಂತ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಅದು ನಮ್ಮ ದೇಶದಲ್ಲಿ ಮೊದಲು ಮ್ಯಾನುಫ್ಯಾಕ್ಚರ್ ಆಗ್ತಿರಲಿಲ್ಲ. ನಾವು ಎಲ್ಲ ಐಫೋನ್ನ ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಇವತ್ತು ಇಡೀ ಪ್ರಪಂಚಕ್ಕೆ ಬೇಕಾಗಿರುವಂಥ ಒಂದು 10-12% ಐಫೋನು ಭಾರತ ದೇಶದಲ್ಲಿ ಅಸೆಂಬಲ್ ಆಗ್ತಾಯಿದೆ ಮತ್ತು ಅದನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ. ಬರುವ ದಿನಗಳಲ್ಲಿ ಇನ್ನೊಂದು 5 ವರ್ಷದಲ್ಲಿ ಸುಮಾರು ಪ್ರಪಂಚಕ್ಕೆ ಬೇಕಾಗಿರುವಷ್ಟು 25% ಐಫೋನು ನಾವು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇದನ್ನು ಮೈಂಡಲ್ಲಿ ಇಟ್ಕೊಂಡು ಈ ಬಜೆಟಲ್ಲಿ ಸೆಮಿಕಂಡಕ್ಟರ್ ಆಗಿರ್ಬೋದು, ಮತ್ತು ಐಫೋನ್ಸ್ಗಳಾಗಿರ್ಬೋದು, ಮತ್ತು ಆಟೋಮೊಬೈಲ್ ಪಾರ್ಟ್ಸ್ಗಳಾಗಿರ್ಬೋದು, ಮತ್ತು ರಿನ್ಯೂಯಬಲ್ ಎನರ್ಜಿಗೆ ಬೇಕಾಗಿರುವಂಥ ಉಪಕರಣಗಳ ಬಗ್ಗೆ ಸರ್ಕಾರ ತುಂಬ ಯೋಚನೆ ಮಾಡಿ ಮ್ಯಾನುಫ್ಯಾಕ್ಚರ್ನ ಪ್ರಮೋಟ್ ಮಾಡೋಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾಯಿದೆ. ಹಾಗಾಗಿ ಬರುವ ದಿನಗಳಲ್ಲಿ ಬಹಳಷ್ಟು ಜನ, ಇಲ್ಲಿವರೆಗೆ ಭಾರತ ದೇಶ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಗ್ರೋ ಆಗ್ತಾಯಿದ್ವಿ, ಇನ್ನು ಮುಂದೆ ಬರುವಂಥ ಇದರಲ್ಲಿ ಅಂದರೆ ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವೇನು ಮಾಡ್ತಾಯಿದ್ದೀವಿ, ಅಂದರೆ ಹೊರಗಡೆ ದೇಶದಲ್ಲಿ ಇಂಪೋರ್ಟ್ ಮಾಡೋಕ್ಕಿಂತ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲಿರುವಂಥ ಕನ್ಸಂಪ್ಷನ್ ಅಲ್ಲದೆ ಹೊರಗಡೆ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡುವಂಥ ದೃಷ್ಟಿಯಿಂದ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಸರ್ಕಾರ ಮಾಡ್ತಾ ಇರೋದು ಒಂದು ಮೇಕ್ ಇನ್ ಇಂಡಿಯಾ, ಇನ್ನೊಂದು ಆತ್ಮನಿರ್ಭರ್ ಭಾರತ್ ಅಂತೇಳಿ. ಇದರಿಂದ ಬಹಳಷ್ಟು ಮ್ಯಾನುಫ್ಯಾಕ್ಚರ್ಗಳಿಗೆ ಸಬ್ಸಿಡಿಗಳ ರೂಪದಲ್ಲಿ ಸಾಲ ಕೊಡೋದ್ರ ಪ್ರಕಾರ ಅವರಿಗೆ ಮೂಲಭೂತ ಸೌಕರ್ಯಗಳು ಏನು ಕೊಡಬೇಕು ಅದೆಲ್ಲನೂ ಈ ಸರ್ಕಾರ ಮಾಡ್ತಾಯಿದೆ ಅಂತ ಹೇಳ್ಬೋದು. ಸರ್, ಇವಾಗ ಡಿಜಿಟಲ್ ಇಂಡಿಯಾ ಮತ್ತು ತಂತ್ರಜ್ಞಾನ ಆಗಿರಬಹುದು, ಮೋದಿ ಸರ್ಕಾರ ಬರುತ್ತೆ ಅಂತಂದರೆ ಒಂದು ಎಕ್ಸ್ಪೆಕ್ಟೇಷನ್ ಡಿಜಿಟಲ್ ಇಂಡಿಯಾ ಅಂತ. ಡಿಜಿಟಲ್ ಇಂಡಿಯಾದಲ್ಲಿ ಈ ಬಾರಿ ಬಜೆಟ್ನಲ್ಲಿ ಯಾವೆಲ್ಲ ಬದಲಾವಣೆ ಆಗ್ಬೋದು? ಡಿಜಿಟಲ್ ಇಂಡಿಯಾ ಅಂತಂದರೆ ನಮಗೆಲ್ಲ ಗೊತ್ತಿದೆ, ಆಲ್ರೆಡಿ ಭಾರತ ದೇಶ ಇಡೀ ಪ್ರಪಂಚಕ್ಕೆ ಡಿಜಿಟಲ್ ಇಂಡಿಯಾದಲ್ಲಿ ತುಂಬ ಮುಂದುವರೆದ ದೇಶ ಆಗಿದೆ. ಯಾಕಂದರೆ ಇವತ್ತು ಯುರೋಪ್ ರಾಷ್ಟ್ರಗಳು ನಮಗಿಂತಲೂ ಟೆಕ್ನಾಲಜಿಯಲ್ಲಿ ಮುಂದಿದ್ರು, ಡಿಜಿಟಲ್ ಅಡಾಪ್ಷನಲ್ಲಿ ಇಂಡಿಯಾ ಬಂದ್ಬಿಟ್ಟು ತುಂಬಾ ಮುಂದೆ ಹೋಗಿದೆ. ಇವತ್ತು ನಮ್ಮ ದೇಶದ ಅತಿ ಸಾಮಾನ್ಯ ವ್ಯಕ್ತಿಯೂ ಸಹ ಒಂದು UPI ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡುವಂಥ ರೀತಿಯಲ್ಲಿ ಬೆಳೆದಿರೋದು ನೋಡ್ತಾ ಇದ್ದೀವಿ. ಅದಲ್ಲದೆ ಇವತ್ತು ನಮ್ಮ ದೇಶದಲ್ಲಿ ಒಂದು ಏನು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯಲ್ಲ ಅದು ತುಂಬ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ. ಹಾಗಾಗಿ ಸರ್ಕಾರ ಇದನ್ನು ಇನ್ನೂ ಮುಂದುವರಿಸುವ ರೀತಿಯಲ್ಲಿ ಡಿಜಿಟಲ್ ಇಂಡಿಯಾಗೆ ಬೇಕಾಗಿರುವಂಥ ಕೆಲವೊಂದಷ್ಟು ಇಂಪಾರ್ಟೆಂಟ್, ಫಾರ್ ಎಕ್ಸಾಂಪಲ್ ಡಿಜಿಟಲ್ ಇಂಡಿಯಾಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಂಟರ್ನೆಟ್ ಕನೆಕ್ಷನ್. ಇವತ್ತು ಭಾರತ ದೇಶ 5G ಕನೆಕ್ಷನ್ನ ಹಳ್ಳಿಗೂ ಕೊಡುವಂಥದ್ದು, ಮತ್ತು ಡಾಟಾನ ಅಫೋರ್ಡಬಲ್ ರೀತಿಯಲ್ಲಿ, ಅಂದರೆ ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯನು ಆ ಡೇಟಾನ ಯೂಸ್ ಮಾಡುವಂಥದ್ದು, ಅಂದರೆ ಇಂಟರ್ನೆಟ್ನ ಯೂಸ್ ಮಾಡುವಂಥ ಒಂದು ಕಾಸ್ಟ್ನ ಕಡಿಮೆ ಮಾಡುವಂಥದ್ದು. ಅದಕ್ಕೆ ಸರ್ಕಾರ ತುಂಬ ಪ್ರಯತ್ನ ಮಾಡ್ತಾಯಿದೆ. ಇನ್ನೇನಂದರೆ ಡಿಜಿಟಲ್ ಅದರಲ್ಲಿ ಬಹಳಷ್ಟು ನಮ್ಮ ದೇಶದಲ್ಲಿ ಡೇಟಾ ಏನಿದೆ, ಡೇಟಾನ ಒಂದು ಸೆಕ್ಯೂರಿಟಿನ ಮೇಂಟೈನ್ ಮಾಡುವಂಥದ್ದು ತುಂಬ ಅವಶ್ಯಕ ಆಗಿದೆ. ನನಗನ್ಸುತ್ತೆ ಈ ಸರ್ತೆ ಡೇಟಾ ಪ್ರೊಟೆಕ್ಷನ್ ಮೇಲೆ ಈ ಒಂದು ಬಜೆಟಲ್ಲಿ ಒಂದಷ್ಟು ಕಟ್ಟುನಿಟ್ಟಿನ ಕಾಯ್ದೆಗಳನ್ನ ತರುವಂಥದ್ದು ಅಥವಾ ಅದರ ಬಗ್ಗೆ ಯೋಚನೆ ಮಾಡುವಂಥದ್ದು ಕಾಣಿಸ್ತಾ ಇದೆ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಡಿಜಿಟಲ್ ಕ್ರೈಮ್ಸ್ಗಳು ಅಥವಾ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾಯಿದೆ. ಅದ್ರ ಬಗ್ಗೆನೂ ಈ ಬಜೆಟಲ್ಲಿ ಏನಾದರೂ ಒಂದಷ್ಟು ಸಪ್ರೇಟ್ ಅಲೋಕೇಶನ್ನ ಕೊಟ್ಟು ಇನ್ನೂ ಒಂದಷ್ಟು ಅದ್ರ ಬಗ್ಗೆ ಸರ್ಕಾರ ಒಂದು ಸಂಶೋಧನೆ ಮಾಡಿ ಅದನ್ನು ಹೇಗೆ ತಡೆ ಹಿಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದೇನೋ ಅಂತ ಅನಿಸುತ್ತೆ. ಸರ್, ಇವಾಗ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರೂ ಅವ್ರ ಮುಖ್ಯ ಗುರಿ ಉದ್ಯೋಗ ಸೃಷ್ಟಿನೇ ಆಗಿರುತ್ತೆ. ಈ ಬಾರಿ ಯಾವ ರೀತಿ ಉದ್ಯೋಗ ಸೃಷ್ಟಿಗೆ ಮನ್ನಣೆಯನ್ನು ನೀಡಬಹುದು?
ನಾನು ಮುಂಚೆ ಹೇಳ್ದಂಗೆ ನಮ್ಮ ದೇಶದಲ್ಲಿ ಸರ್ವಿಸ್ ಇಂಡಸ್ಟ್ರಿ ಮಾತ್ರ ಇತ್ತು. ಇವತ್ತು ನಾವೇನು ಯೋಚನೆ ಮಾಡ್ತಾ ಇದ್ದೀವಿ, ಮ್ಯಾನುಫ್ಯಾಕ್ಚರಿಂಗ್ನ ನಾವು ಇಂಪ್ರೂವ್ ಮಾಡೋದ್ರಿಂದ, ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ದೇಶದಲ್ಲೇ ಮಾಡಿದಾಗ ಬಹಳಷ್ಟು ಉದ್ಯೋಗಗಳು ಸೃಷ್ಟಿಯಾಗುವಂಥದ್ದು ಇದೆ. ಅದಲ್ಲದೆ ನನಗೇನು ಅನಿಸುತ್ತೆ, ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಈ ಕೌಶಲ್ಯತೆ ಕೊರತೆ ಇದೆ. ಅಂದರೆ ಜನರ ಹತ್ರ ಸ್ಕಿಲ್ ಇಲ್ಲ, ನಾಲೆಜ್, ಅಂದರೆ ಅವ್ರಿಗೆ ಡಿಗ್ರಿ ಇರ್ಬೋದು ಅಥವಾ ಒಂದು ಇದು ಒಳ್ಳೆ ಓದಿರ್ಬೋದು, ಆದರೆ ಸ್ಕಿಲ್ ಇರೋದು ಭಾಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಈ ರೂರಲ್ ಏರಿಯಾಗಳಲ್ಲಿ ಬಹಳಷ್ಟು ಪಾಲಿಟೆಕ್ನಿಕ್ ಮತ್ತು ITI ಅಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿಗೆ ಸರ್ಕಾರ ಬಹಳಷ್ಟು ಮಾನ್ಯತೆ ಕೊಡುವಂಥ ಚಾನ್ಸಸ್ ಇದೆ. ಯಾಕಂದರೆ ಬರುವ ದಿನಗಳಲ್ಲಿ ಕನ್ಸಂಪ್ಷನ್ ನಾವೇನು ನೋಡ್ತಾ ಇದ್ದೀವಿ, ಇಂಡಿಯಾದಲ್ಲೇ ನಾವು ಬಹಳಷ್ಟು ಡಿಮ್ಯಾಂಡ್ ಇದೆ ಕನ್ಸಂಪ್ಷನ್ಗೆ. ಯಾಕಂದರೆ 145 ಕೋಟಿ ಜನಸಂಖ್ಯೆ ಇರುವಂಥ ದೇಶದಲ್ಲಿ ನಾವು ಹೊರಗಡೆ ದೇಶ ಮುಂಚೆ ನಮ್ಮಲ್ಲೇ ಬಹಳಷ್ಟು ಅದಕ್ಕೆ ಕನ್ಸಂಪ್ಷನ್ ಇದೆ. ಹಾಗಾಗಿ ಉದ್ಯೋಗ ದೃಷ್ಟಿಯಿಂದ ಒಂದು ಸರ್ಕಾರ ಈ ಥರ ಒಂದಷ್ಟು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಮತ್ತು ಇರುವಂಥ ಕೋರ್ಸ್ಗಳನ್ನ ಇನ್ನೂ ಬಲಪಡಿಸುವಂಥದ್ದು. ಹಾಗೆ ಈ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳ ಜೊತೆ ಟೈಅಪ್ ಮಾಡಿ ಅವ್ರಿಗೂ ಸಹ ಈ ಒಂದು ಸ್ಕಿಲ್ ಡೆವಲಪ್ಮೆಂಟನ್ನು ಇನ್ವಾಲ್ವ್ ಮಾಡುವಂಥ ಪ್ರಯತ್ನ ಸರ್ಕಾರ ಮಾಡ್ಬೋದು. ಮೂರನೇದು ನನಗನ್ಸೋ ಪ್ರಕಾರ ಈ ಉದ್ಯೋಗ ದೃಷ್ಟಿಯಿಂದ ಕೆಲವೊಂದು ಸಂಸ್ಥೆಗಳಿಗೆ, ಉದ್ಯೋಗ ಸೃಷ್ಟಿ ಮಾಡುವಂಥ ಸಂಸ್ಥೆಗಳಿಗೆ ಸರ್ಕಾರ ಕೆಲವೊಂದಷ್ಟು ಪ್ರೊವಿಷನ್ಗಳು ಕೊಡ್ಬೋದು, ಸಬ್ಸಿಡಿನ ಕೊಡ್ಬೋದು. ಓಕೆ, ಇಷ್ಟು ನೀವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದರೆ ನಾವು ನಿಮಗೆ ಇಷ್ಟು PF ನಮ್ಮ ಕಾಂಟ್ರಿಬ್ಯೂಷನ್ ಸರ್ಕಾರದಿಂದ ನಾವು ಕೊಡ್ಬೋದು, ಅಥವಾ ನಿಮ್ಮ ಟ್ಯಾಕ್ಸಲ್ಲಿ ಇಷ್ಟು ರಿಬೇಟ್ ಕೊಡ್ಬೋದು. ಅಂಥ ಒಂದು ದೃಷ್ಟಿಯಿಂದನೂ ಸರ್ಕಾರ ಪ್ರಯತ್ನ ಮಾಡ್ಬೋದು. ಬಟ್ ಖಂಡಿತವಾಗಲೂ ಈ ಸರ್ಕಾರಕ್ಕೆ ಉದ್ಯೋಗ ಸೃಷ್ಟಿ ಮಾಡುವಂಥ ಮೊದಲ ಆದ್ಯತೆ ಇದೆ ಅಂತ ಹೇಳ್ಬೋದು ಈ ಬಜೆಟಲ್ಲಿ. ಸರ್, PF ನೀತಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಬದಲಾವಣೆ ಏನಾದರೂ ಆಗಬಹುದಾ ಅಂತ? ಈಗಾಗಲೇ ಹೇಳ್ದಂಗೆ PF ನೀತಿನಲ್ಲಿ ನನಗೆ ಈ ಬಜೆಟಲ್ಲಿ ಯಾವುದೇ ಥರ ಒಂದು ಬದಲಾವಣೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಈಗ ಆಲ್ರೆಡಿ PF ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು ಸಂಸ್ಥೆಗಳು ಅವರ ಒಂದು ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ಗಳನ್ನ ಮಾಡ್ತಾ ಇರೋದ್ರಿಂದ ನನಗೇನು ಅಂಥ ಒಂದು ಚೇಂಜಸ್ ಈ ಬಜೆಟಲ್ಲಿ ಕಾಣಿಸ್ತಾ ಇಲ್ಲ. ಸರ್, ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂತೆ ಏನಾದರೂ ಕಡಿವಾಣ ಹಾಕುವಂತಹ ಕೆಲಸ ಏನಾದರೂ ಆಗುತ್ತಾ? ನೀವು ಇನ್ನೊಂದು ಪ್ರಶ್ನೆ PF ಬಗ್ಗೆ ಹೇಳ್ಬೇಕಾದ್ರೆ ಒಂದು ಪಾಯಿಂಟ್ ನನಗೆ ಜಾಸ್ತಿ ಜ್ಞಾಪಕ ಬಂತು. ಒಂದು ಏನಂದರೆ, ಇವತ್ತು ನಮ್ಮ ದೇಶದಲ್ಲಿ EPF ಅಲ್ಲಿ ಹೂಡಿಕೆ ಮಾಡುವಂಥ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಕನ್ಸರ್ವೇಟಿವ್ ಇನ್ವೆಸ್ಟ್ಮೆಂಟ್ ಇದೆ. ನನಗನ್ಸುತ್ತೆ ಈ ಬಜೆಟಿಂದನೇ ಅವ್ರು ಏನಾದರೂ ಪ್ರೊವಿಷನ್ ಕೊಡ್ಬೋದು. ಒಂದಷ್ಟು ಅವರು ಈ ಒಂದು ಇಕ್ವಿಟಿ ಮಾರ್ಕೆಟ್ ಪಾರ್ಟಿಸಿಪೇಷನ್ ಮಾಡೋಕ್ಕೆ ಸ್ವಲ್ಪ ಮಟ್ಟಿಗೆ ಅಲೋಕೇಶನ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಎರಡನೇದು ನೀವು ಕೇಳಿದ್ರಿ ನನಗೆ ರಿಯಲ್ ಎಸ್ಟೇಟ್ ಬಗ್ಗೆ ಕೇಳಿದ್ರಿ. ಸೊ ರಿಯಲ್ ಎಸ್ಟೇಟ್ ಹೇಗಿದೆ ಅಂತಂದರೆ, ನಮ್ಮ ದೇಶದ ಒಂದು ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುವಂಥ ಉದ್ದಿಮೆ ಯಾವುದು ಅಂದರೆ, ಫಸ್ಟು ಅಗ್ರಿಕಲ್ಚರು, ಎರಡನೇದು ರಿಯಲ್ ಎಸ್ಟೇಟ್. ಸೊ ಹಾಗಾಗಿ ರಿಯಲ್ ಎಸ್ಟೇಟ್ ಏನಾಗಿದೆ ಅಂದರೆ, ಈಗ ನೋಡ್ತಾ ಇದ್ದೀವಿ ಸ್ವಲ್ಪ ಟ್ರೆಂಡು ರಿಯಲ್ ಎಸ್ಟೇಟ್ ಚೆನ್ನಾಗಿ ಹೋಗ್ತಾ ಇದೆ. ಭಾಳಷ್ಟು ಜನ ಮನೆಗಳು ತೆಗೆದುಕೊಳ್ತಾ ಇದ್ದಾರೆ, ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ, ಜನರ ಆದಾಯ ಜಾಸ್ತಿ ಆಗ್ತದೆ. ಇದನ್ನೆಲ್ಲ ನೋಡ್ತಾ ಹೋದರೆ ಆದಷ್ಟು ಸರ್ಕಾರ ರಿಯಲ್ ಎಸ್ಟೇಟ್ ಕಡೆ ಯಾವುದೇ ಥರ ಒಂದು ಇದು ಮಾಡದೆ, ಅದಕ್ಕೆ ಇನ್ನೂ ಒಂದಷ್ಟು ನಾನು ಹೇಳಿದಂಗೆ ಅಫೋರ್ಡೆಬಲ್ ಹೌಸಿಂಗ್ ಮಾಡುವಂಥ ಪ್ರಾಜೆಕ್ಟ್ಗಳಿಗೆ, ಡೆವಲಪರ್ಸ್ಗಳಿಗೆ ಆಲ್ರೆಡಿ ಸರ್ಕಾರ ಒಂದಷ್ಟು ಸಬ್ಸಿಡಿ ಮತ್ತು ಕೆಲವೊಂದು ಟ್ಯಾಕ್ಸ್ ಎಕ್ಸಾಮ್ಷನ್ಸ್ ಕೊಟ್ಟಿದ್ದಾರೆ. ಅದು ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇದೆ. ಸರ್, ಇವಾಗ ವೈದ್ಯಕೀಯ ಮತ್ತು ಆರೋಗ್ಯ ಸೇವೆಗೆ ಸಂಬಂಧಪಟ್ಟಂತೆ ಏನಾದರೂ ಪ್ಯಾಕೇಜ್ಗಳು ಸಿಗಬಹುದಾ? ಸೊ ಮೊದಲನೇದಾಗಿ ನಮ್ಮ ದೇಶದಲ್ಲಿ ನಾವು ನೋಡಿದ್ದೀವಿ, ಇವತ್ತು ನಮ್ಮ ದೇಶದಲ್ಲಿ ಆರೋಗ್ಯ ಅಂತ ಬಂದಾಗ ಇದು ಒಂದು ಸರ್ಕಾರದ ಮೂಲಭೂತ ಸೌಕರ್ಯದಲ್ಲಿ ಬಂದೇ ಬರುತ್ತೆ. ಬಟ್ ಸ್ಪೆಷಲಿ ರೂರಲ್ ಹೆಲ್ತ್ ಕೇರ್ ಅಂತ ಏನಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಕೋವಿಡ್ ಆದಮೇಲೆ ನಮ್ಮ ದೇಶದಲ್ಲಿ ಆರೋಗ್ಯದ ಬಗ್ಗೆ ಭಾಳಷ್ಟು ಬದಲಾವಣೆಗಳು ನಾವು ಮಾಡಿದ್ದೀವಿ. ಆದರೆ ಒಂದೇನೆಂದರೆ, ಸರ್ಕಾರ ಏನು ಮಾಡ್ಬೋದು, ಈಗಾಗಲೇ ನಾವು ನೋಡಿದ್ದೀವಿ ಆಯುಷ್ಮಾನ್ ಭಾರತ್ ಅಂಥೇಳಿ ಸರ್ಕಾರ ಎಲ್ಲರಿಗೂ ಒಂದು 5 ಲಕ್ಷವರೆಗೆ ಇನ್ಶೂರೆನ್ಸ್ ಕೊಡುವಂಥದ್ದು, ವಿಮೆಗಳನ್ನ ಕೊಡುವಂಥದ್ದು, ಹೆಲ್ತ್ ಇನ್ಶೂರೆನ್ಸ್ ಕೊಡುವಂಥ ಪ್ರಯತ್ನ ಮಾಡ್ತಾಯಿದೆ. ಯಾರ್ಯಾರು 70 ವರ್ಷ ಅಬೋವ್ ಇದ್ದಾರೆ ಅವ್ರಿಗೂ ಸಹ ಲಾಸ್ಟ್ ಬಜೆಟಿಂದ ಅವರು ವಿಮೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯನ ಇಂಪ್ರೂವ್ ಮಾಡುವಂಥದ್ದು ಸರ್ಕಾರ ನಿಟ್ಟಿನಲ್ಲಿದೆ. ಇವತ್ತು ಅಫೋರ್ಡೆಬಿಲಿಟಿ ಮಾಡುವಂಥದ್ದು, ಈಗ ಆಲ್ರೆಡಿ ನಾವು ನೋಡಿದ್ದೀವಿ ಸರ್ಕಾರ ಜನ ಔಷಧಿ ಅಂತ ಹೇಳ್ಬಿಟ್ಟು, ಅಂದರೆ ಜನರಿಗೆ ಅಫೋರ್ಡೆಬಲ್ ರೀತಿಯಲ್ಲಿ ಔಷಧಿ ಕೊಡುವಂಥದ್ದು, ಮತ್ತು ಪ್ರತಿಯೊಂದು ಔಷಧಿಗಳ ಮೇಲೆ ಒಂದು ಕಂಟ್ರೋಲ್ನ ಇಟ್ಕೊಳ್ಳುವಂಥದ್ದು, ಬೆಲೆನ ಹಿಂಗೆ ಬೇಕಾದಂಗೆ ಏರಿಸೋಂಗಿಲ್ಲ, ಅದನ್ನು ಒಂದು ಕಂಟ್ರೋಲ್ ಇಟ್ಕೊಳ್ಳುವಂಥ ಸರ್ಕಾರ ಮಾಡಿದೆ. ಹಾಗಾಗಿ ಕಳೆದ 15 ವರ್ಷ 10 ವರ್ಷ ಏನು ಈ ಗೌರ್ಮೆಂಟ್ ಮುಗಿದ್ಬಿಟ್ಟು 3ನೇ ಟರ್ಮ್ ಬಂದಿದೆ, ಆರೋಗ್ಯದ ಬಗ್ಗೆ ತುಂಬಾ ಇವರು ಒಂದು ಪ್ರಯತ್ನ ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಬಹಳಷ್ಟು ಬೈಪಾಸ್ ಸರ್ಜರಿ ಅಂತವ್ರು ಅಫೋರ್ಡೆಬಿಲಿಟಿಗೆ ತೊಗೊಂಡು ಬಂದಿರುವಂಥದ್ದು ಈ ಸರ್ಕಾರಕ್ಕೆ ಒಂದು ಅದ್ರದ್ದು ಮಾನ್ಯತೆ ಸಲ್ಲುತ್ತೆ. ಯಾಕಂದರೆ ಅವರು ಅದನ್ನು ಪ್ರಯತ್ನ ಮಾಡಿರೋದ್ರಿಂದ ಇವತ್ತು ಆರೋಗ್ಯ ಎಲ್ಲರಿಗೆ ಕೈಗೆಟುಕುವಂಥ ರೀತಿಯಲ್ಲಿ ಇವತ್ತು ಸಿಗ್ತಾ ಇದೆ. ಹಾಗಾಗಿ ಇನ್ನೊಂದಷ್ಟು ಬದಲಾವಣೆಗಳನ್ನು ಮಾಡುವಂಥ ಚಾನ್ಸಸ್ಸು ಇದೆ. ಬಟ್ ಈಗ ಆಲ್ರೆಡಿ ಗೌರ್ಮೆಂಟ್ ತುಂಬ ಇದ್ರ ಬಗ್ಗೆ ಭಾಳಷ್ಟು ಪ್ರಯತ್ನ ಮಾಡಿದೆ ಅಂತ ಹೇಳ್ಬೋದು.